ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಇಂಟರ್ವಲ್ ಸೀನಲ್ಲಿ ನೀವು ಹೇಳ್ದಂಗೆ ಅದ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಒಬ್ಬ ಮನೆಯ ಅತಿಥಿಯಾಗಿ ನೀವು ಎಷ್ಟು ಎಂಜಾಯ್ ಮಾಡಿದ್ವಿ, ಮನೆ ಮಗನಾಗಿ ಆ ಥರ ಸಿಕ್ಕಾಪಟ್ಟೆ. ಅಂದರೆ ಈ ಫಿಲಿಮ್ ಮಾತ್ರ ಪಕ್ಕಾ ಮಾಸು. ನಮ್ಮ ದೊಡ್ಡಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕ್ಲಾಸ್ ಆಗು ಕಾಣಿಸ್ತಾರೆ. ಆ್ಯಂಡ್ ಫಿಲಿಮ್ ನೋಡ್ತಾ ನೋಡ್ತಾ ಕ್ಲೈಮ್ಯಾಕ್ಸ್ ಆಗಿ ಹೆಂಗೆ ತೊಗೊಂಡೋಗಿದ್ದಾರೆ ಅಂದರೆ ಒಂಥರ ಕೂರಕ್ಕಾಗಲ್ಲ. ಇಂಟರ್ವೆಲ್ ಬ್ಲಾಕ್ ಆದಮೇಲೆ ಅಂತೂ ಸಿನಿಮಾ ಪ್ರತಿ ಸೀನಲ್ಲೂ ನಮ್ಗೆ ಯಾವ ಥರ ಎನರ್ಜಿ ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ. ಆ್ಯಂಡ್ ಅವ್ರು ನೋಡೋಕ್ಕೆ ಅವ್ರ ಕಣ್ಣು, ಅವ್ರ ಲುಕ್ಕು, ಅವ್ರು ನಡೆಯೋ ಸ್ಟೈಲು, ಅವ್ರು ಮಾತಾಡೋ ಸ್ಟೈಲು ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೆರಿ ನೈಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಇಡೀ ಸಿನಿಮಾದಲ್ಲಿ ಶಿವಣ್ಣ ಸೈಲೆಂಟಲ್ಲೇ ಒಂದು ಆ್ಯಕ್ಟಿಂಗು, ವಿನಯ್ ಸರ್ ಹೇಳ್ತಾ ಇದ್ರು, ಆ ಕಣ್ಣು ಉಬ್ಬು ತೋರಿಸಿರೋದಾಗಿರ್ಬೋದು, ವಾಕಿಂಗ್ ಸ್ಟೈಲು ಎಲ್ಲ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ ನಿಜವಾಗ್ಲು. ಆ್ಯಂಡ್ ಅದನ್ನು ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲೈಕ್ ಒಂದೊಂದು ಸೀನಲ್ಲೂ ಲೈಕ್ ಅವ್ರನ್ನ ಅಂದರೆ ಅವ್ರು ಬರೋ ಶಾರ್ಟ್ ಎಲ್ಲ ಸಿನಿಮಾದಲ್ಲಿ ಮಾತ್ರ ಸರ್. ನೀವು ಕಲ್ತಿದ್ದೇನೆ ಶಿವಣ್ಣನ ಈ ಸಿನಿಮಾದಿಂದ, ನೀವೇನೇನು ಮಾಡಬೇಕು ಅಂತ ಅನಿಸುತ್ತೆ ಸಿನಿಮಾದಲ್ಲಿ? ನಿಜವಾಗ್ಲು ಪ್ರತಿ ದಿವಸ ನೋಡ್ತಾ ಕಲಿತಾನೆ ಇರೋದು. ನಿಜವಾಗ್ಲು ಅವರು ಎಕ್ಸ್ಪ್ರೆಷನ್ನ ಎಷ್ಟು ಸಟಲ್ ಆಗಿ ಒಂಚೂರು ಎಕ್ಸ್ಪ್ರೆಷನಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಕೊಡ್ತಾರಲ್ಲ ಆಡಿಯನ್ಸಲ್ಲಿ, ಅದು ನಿಜವಾಗ್ಲೂ ಪ್ರತಿಯೊಂದು ಆ್ಯಕ್ಟರ್ ಕಲಿಬೇಕಾಗಿದೆ. ಸರ್ ವಿನಯ್ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಶಿವಣ್ಣನ ಆ್ಯಕ್ಟಿಂಗ್ ಕಣ್ಣು ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ಫ್ಯಾಕ್ಟ್ ನಾವು ಕೂಡ ಸೇಮ್ ಫೀಲಿಂಗು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ಅಪ್ಪ ಕಣ್ಣು ಎಷ್ಟು ಅದ್ಭುತವಾಗಿದೆ, ಒಂಥರ ಸಿನಿಮಾ ಥರ ನೋಡೋದಂಗೆ ಫೀಲ್ ಆಗ್ತಿತ್ತು. ಶಿವಣ್ಣನ ಆ್ಯಕ್ಟಿಂಗ್ ಬಗ್ಗೆ, ಶಿವಣ್ಣನ ಸಿನಿಮಾ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಯಿತು? ನಾನು ಮಾತಾಡೋಕ್ಕಾಗಲ್ಲ, ಎಲ್ಲರೂ ಹೇಳ್ತಾರೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಈಗೇನು ಇಂಟರ್ವೆಲ್ ಬ್ಲಾಕ್ ಅಂತ ಏನು ಹೇಳ್ತೀವಿ ಅದು ಬಂದು ಈ ಸಿನಿಮಾದಲ್ಲಿ ಒಂದು ಸ್ಟಾರ್ಟ್ ಥರ, ಅಲ್ಲಿಂದ ಸಿನಿಮಾ ಎಲಿವೇಟ್ ಆಗ್ತಾನೆ ಹೋಗುತ್ತೆ ಕ್ಲೈಮ್ಯಾಕ್ಸ್ವರೆಗೂ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಜನ ಅಂತೂ ತುಂಬಾ ಏನಂತಾರೆ ತುಂಬ ಎಂಜಾಯ್ ಮಾಡಿ ಇಡೀ ಸಿನಿಮಾನ ನೋಡ್ತಾರೆ. ಇಲ್ಲಿ ದೊಡ್ಡಪ್ಪನ ಸಿನಿಮಾ ಏನಂದರೆ ಒಂದ್ಸಲಿ ನೋಡೋಕ್ಕಲ್ಲ, ಇನ್ನೊಂದು 10 ಸಲ ಇದೇ ಥರ ನೋಡ್ಬೋದು. ಯಾಕಂದರೆ ಅವ್ರನ್ನ ಅಷ್ಟು ಎಂಜಾಯ್ ಮಾಡ್ಬೋದು, ಯಾರೇ ಒಂದು ಆಡಿಯನ್ಸ್ ಆಗಲಿ ಅವ್ರನ್ನ ಅಷ್ಟು ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಈ ಸಿನಿಮಾ ಓವರ್ ಆಲ್ ನೋಡಬೇಕಂದ್ರೆ ನರ್ತನ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ದೊಡ್ಡಪ್ಪನ ಅವರ ಪ್ರೊಡಕ್ಷನು, ದೊಡ್ಡಮ್ಮ ಅವ್ರ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ, ಪ್ರೊಡಕ್ಷನ್ ವರ್ಕ್ ಅಷ್ಟು ಚೆನ್ನಾಗಿದೆ. ಆಮೇಲೆ ರುಕ್ಮಿಣಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಫೇವ್ರೇಟ್ ಆ್ಯಕ್ಟರ್ ಇದರಲ್ಲಿ ಗೋಪಾಲ್ ದೇಶಪಾಂಡೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಒಂದು ಸಿನಿಮಾ ಅಂತಂದಮೇಲೆ ಸೀಕ್ವೆಲ್ ಆಗಿ ಹೋಗುತ್ತೆ, ಇಲ್ಲೂ ಪ್ರೀಕ್ವೆಲ್ನ ಅಷ್ಟು ಅದ್ಭುತವಾಗಿ ಎಳೆಯೋದಿದೆಯಲ್ಲ, ಅದು ಚಾಲೆಂಜಿಂಗ್ ಆಗಿ ಕರ್ತನ್ ಅವರ ಡೈರೆಕ್ಷನ್ ಬಗ್ಗೆ. ಬಟ್ ಅದೇ ಮಫ್ತಿ ಬಂದ ತಕ್ಷಣ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಮೇಲೆ ಒಂದು ಇದಿತ್ತು, ಈ ಕ್ಯಾರೆಕ್ಟರ್ನ ಇನ್ನೂ ನೋಡಬೇಕು. ಯಾಕಂದರೆ ಅದರ ಮಫ್ತಿಯಲ್ಲಿ ಅರ್ಧ ಸಿನಿಮಾ ಮಾತ್ರ ಈ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿತ್ತು. ಸೊ ಮೊದಲಿಂದನೂ ಅದೇ ರೀತಿ ನನಗೂ ಅದೇ ಕುತೂಹಲ ಇತ್ತು, ಈ ಕ್ಯಾರೆಕ್ಟರ್ನ ಫುಲ್ ನೋಡಬೇಕು, ಒಂದು ಫುಲ್ ಪ್ಲೇಕ್ ಸಿನಿಮಾ ನೋಡಬೇಕು ಅಂತ ಸುಮಾರು ವರ್ಷ ಕಾಯ್ತಾ ಇದ್ವಿ. ಸೊ ಇವತ್ತು ಅದು ರಿಲೀಸ್ ಆಗಿದೆ, ಅದು ನೋಡೋಕ್ಕೆ ತುಂಬಾ ಖುಷಿ. ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಆಗಮಿಸ್ತಾ ಇದೆ, ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಸರಿ, ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಎಲ್ಲ ಅವ್ರು ನಮಗೆ ಹೇಳ್ತಾರೆ ಸೂಪರ್ ಆಗಿದೆ, ಅವರೇ ಹೇಳ್ತಾರೆ ಪಿಕ್ಚರ್ ಹೇಗಿದೆ, ನಾವು ಯಾವ ಥರ ಪಿಕ್ಚರ್ ನೋಡೋಕ್ಕೆಲ್ಲ ಅವರೇ ನಮಗೆ ಒಂದಷ್ಟು ಟಿಪ್ಸ್ ಕೊಡ್ತಾರೆ. ಸೊ ನಾವು ನಮ್ಮ ಫುಲ್ ಪ್ರಯತ್ನ ಹಾಕ್ಬಿಟ್ಟು ಇನ್ನೂ ಹೆಚ್ಚು ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.